ಉಡುಪಿದಲ್ಲಿ ಹೋತಾರಾ ರೀಸೆಂಟ್ಲಿ? ಉಡುಪಿಯ ಉಡುಪಿನ ದಿನಲ್ಲ ಹೋಗೊಂದಿಲ್ಲ ಏಪಲ ಹೋಪ ಇದು ಏಪಲ ಹೋಪಾರ ದಾದ ಉಂಡು ಉಡುಪಿ ಅಂದ ಉಡುಪಿ ದಿನಾಲ ಪೋರೆಗಿರ ಪಿರಿಯ ಪೂಜ ಉಡುಪಿಗೆ ಆ ದೂರ ಉಡುಪಿ ಉಡುಪಿ ರೆಸ್ಟೋರೆಂಟ್ ಮಾರ್ರೆ ರೆಸ್ಟೋರೆಂಟ್ ಉಡುಪಿ ಈರ್ವಣ್ಣಿನ ರೆಸ್ಟೋರೆಂಟಾ ಮೂಲ ಗೊತ್ತು ಜೇರಿಗೆ போலுண்டா துபாய்டு அந்த மூಲೆ ಕರಾಮಡಕ್ ಅಂದಾ ಅಜಾಣ ಪೋಡಿಗೆ ಉಡುಪಿ ಬೃಂದಾವನ ರೆಸ್ಟೋರೆಂಟ್ ಬಂದುಂಡು ಉಡುಪಿ ಬೃಂದಾವನ ರೆಸ್ಟೋರೆಂಟ್ ಉಂಟು ಬಾರಿ ಶೋಕದ ರೆಸ್ಟೋರೆಂಟ್ ಮೂಲೆ ಕರಾಮ ಪೋಸ್ಟರ್ ಎದುರು ಪೋಯದನಮ போயானமா ಪೋಯಾ ಪೋಯ್ போய் போய் ஆல்ரெடி போய் 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 ಓ ಉಡುಪಿಗತ போய் ಆಲ್ರೆಡಿ ಮಾರ್ರೆ ಎಂಕ್ಲ ಬಡ ಆತನು ಎಂಜಿನ ಪೂರ ಎಡ್ಡೆ ಬಂಜಾರ ತಿನ್ಕ போய் పోయి 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 ఇరు ఖాళీ సాది బండ యావేను ఓడే పోపినందు ఇరు ఖాళీ ఇరున డైరెక్షన్ ఇరున డ్రైవింగ్. The team of My Khana has arrived here to explore all those special treats available today. Discover the taste of Karnataka right here in the heart of Karama, Dubai at Udupi Vrindavan Restaurant. From wholesome breakfasts to comforting meals, every dish is prepared with fresh ingredients, light cooking methods, and authentic South Indian flavors that feel good and taste even better. With more than 100 varieties of native Karnataka specialties, including crispy dosas, fragrant rice dishes, curries, classic tiffins, and traditional sweets, there is something for every craving, every mood, and every appetite. Healthy, comforting, authentic. That's the promise on every plate. To My Khana, Dubai. Basically, Dubai, if you are in Dubai and close to Karama Post Office, you know this. To the left hand, you'll find this restaurant called Udupi Vrindavan Restaurant, and please do come. It's a South Indian food, purely vegetarian, and you can enjoy it. Please, thank you. The interiors have a pleasant ambience with a capacity accommodating 30 seats. To browse their menu, each table has a QR code for your quick selections. They also provide a physical menu consisting of the variety they offer, along with mouth-watering photos of their dishes. They offer affordable individual and combo prices. ಬೃಂದಾವನದಲ್ಲಿದ್ದೇವೆ. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ರೆಸ್ಟೋರೆಂಟ್ ಓಪನ್ ಆದರೆ 11 ಗಂಟೆವರೆಗೆ ಇದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ, ಮಿನಿ ಟಿಫಿನ್ನು, ಪೂರಿ, ಬನ್ಸು ಎಲ್ಲ ಬೇಕಾದದೆಲ್ಲ ನಮ್ಮ ಇದಿದೆ. ಮದ್ದೂರು ಕೂಡ ಒಂದು ಸ್ಪೆಷಾಲಿಟಿ ಇದೆ ಇಲ್ಲಿ. ಮದ್ದೂರು ಕೂಡ ಭಾಳ ಚೆನ್ನಾಗಿದೆ. ನೀವು ಬನ್ನಿ, ನೀವು ಬರಬೇಕಿಲ್ಲ. ಯಾಕಂತ ಹೇಳಿದ್ರೆ ಉಡುಪಿ ಬೃಂದಾವನ ಇದು ಪೋಸ್ಟ್ ಆಫೀಸ್ನ ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿ ನಿಮಗೆ ಆ ರೋಡಲ್ಲಿ ಸಿಗುತ್ತೆ. ನಮಸ್ಕಾರ. ನಾವು ಇಲ್ಲಿ ಉಡುಪಿ ಬೃಂದಾವನ ರೆಸ್ಟೋರೆಂಟಲ್ಲಿ ಇದ್ದೇವೆ. ಇದು ನೀವು ಕೇಳಿರ್ಬೋದು, ತುಂಬ ಫೇಮಸ್ ಆಗಿದೆ, ತುಂಬ ಜನ ಬರ್ತಾರೆ, ಊಟ ಮಾಡ್ತಾರೆ. ಅಂದರೆ ಇಲ್ಲಿದು ಪ್ಯೂರ್ ವೆಜ್ ಸೇವಂತನೆ. ಇನ್ನೊಂದು ಒಳ್ಳೆಯ ಬೆಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿ ದೇಶಿದು ಎಲ್ಲ ಹಾಕಿ ಕೊಡ್ತಾರೆ. ಅದೊಂದು ರುಚಿಯೇ ಬೇರೆ, ಆ ಊರಿದ್ದು ಟೇಸ್ಟ್ ಸಿಗ್ತದೆ ನಿಮಗೆ. ಹತ್ರನೇ ಇದೆ, ಇಲ್ಲಿ ಕರಮ ಪೋಸ್ಟ್ ಆಫೀಸ್ ಎದುರುಗಡೆ ಬಂದರೆ ಇಲ್ಲಿ 2 ಬಿಲ್ಡಿಂಗ್ ದಾಟಿದರೆ ಇಲ್ಲಿ ಉಡುಪಿ ಬೃಂದಾವನ ಬೋರ್ಡ್ ನೋಡ್ತೀವಿ. ಥರದ ಐಟಮ್ ಇದೆ. ಈಗ ನಾನು ಟ್ರಸ್ಟ್ ಮಾಡೋದು ಬೆಣ್ಣೆ ದೋಸೆ. ಬೆಣ್ಣೆ ಇಲ್ಲಿ ಕಾಣ್ತದೆ ನಿಮಗೆ, ಬೆಣ್ಣೆ ಇದರ ಒಳಗೆ ನೋಡಿಕೊಳ್ಳಿ.
ಕಲರ್ ನೋಡಿ ಎಂತ ಕಲರ್ ಕಾಣ್ತದೆ ಇಲ್ಲಿ, ಬ್ಯೂಟಿಫುಲ್ ಕಲರ್. ಹಾಗೆಯೇ ಮಸಾಲ ಕೂಡ ಇದೆ. ಹಾಗೆಯೇ ಇಲ್ಲಿ ಥರ ಥರ ಚಟ್ನಿ ಇದೆ, ಕೆಂಪು ಚಟ್ನಿ ಇದೆ, ತೆಂಗಿನಕಾಯಿ ವೈಟ್ ಚಟ್ನಿ ಇದೆ, ಹಾಗೆ ಸಾಂಬಾರು ಕೂಡ ಇದೆ. ಹೆಚ್ಚು ದಾಲ್ ಗೀಲೆ ಇಲ್ಲ ಈ ಸಾಂಬಾರಲ್ಲಿ. ಕೆಲವು ರೆಸ್ಟೋರೆಂಟಲ್ಲಿ ತುಂಬ ದಾಲ್ ಹಾಕ್ತಾರೆ. ಇಲ್ಲಿ ಹೀಗೆ ಇರಬೇಕು ಸಾಂಬಾರು ಅಂದರೆ ನೀರು ಥರ ಇರಬೇಕು. ಸಾಂಬಾರು ಹೇಗೆ ಒಂದು ಟೇಸ್ಟ್ ಮಾಡೋಣ. ಸಿಹಿ ಖಾರಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದಾರೆ. ನಮ್ಮದು ಸಿಹಿ ಖಾರದ್ದು ಭಾರಿ ಒಳ್ಳೆ ಫ್ಲೇವರ್ ಉಂಟು. ನೀರುಳ್ಳಿ ಟೊಮೆಟೊಸ್ ಎಲ್ಲ ಹಾಕಿ ಒಳ್ಳೆ ಗಾರ್ನಿಷ್ ಮಾಡಿ ಚೆಂದಾಗಿದೆ. ಈಗ ತಿಂದು ನೋಡೋಣ ಹೇಗಿದೆ. ಇದು ಬೆಣ್ಣೆ ದೋಸೆ, ಇದರೊಳಗೆ ಇರೋದು ಮಸಾಲೆ. ಮಸಾಲ ಮತ್ತು ಈ ರೆಡ್ ಚಿಲ್ಲಿದು ಪೇಸ್ಟ್ ಕಲರ್ ಎಲ್ಲ ಹಿಡಿದು ಭಾರಿ ಒಂದು ಕಾಂಬಿನೇಷನ್ ಇದೆ. ಪೊಟೆಟೊ ಎಲ್ಲ ಹಾಕಿ ನೋಡೋಣ ಹೇಗೆ ಕಾಣ್ತದಲ್ಲಿ. ಇವಾಗ ತಾಜ್ಮಹಲಿಂದ ನೆನಪು ಬರ್ತಾ ಉಂಟು. ಹೀಗೆ ದಪ್ಪಗೆ ದೋಸೆ ಕೆಲವು ದೋಸೆ ಇದು ಸ್ವಲ್ಪ ದಪ್ಪಗನಿದೆ. ತಿಂಡಿಗೆ ಸಿಗ್ತದೆ, ಮಸಾಲ ಮಾತ್ರ ಅಲ್ಲ, ಅದರ ಹೊರಗಿನ ಲೇಯರ್ ಕೂಡ ತಿಂಡಿಗೆ ಸಿಗ್ತದೆ. ಇದು ಖಾಲಿ ಮಸಾಲೆ ಇಲ್ಲದೆ ತಿನ್ನುವುದಾದರೆ ಈ ಚಟ್ನಿಯಲ್ಲಿ, ಗ್ರೀನ್ ಚಟ್ನಿಯಲ್ಲಿ ಹಾಕಿಕೊಂಡು ತಿನ್ನೋಣ. ತೆಂಗಿನಕಾಯಿ ಫ್ಲೇವರ್ ಬರ್ತಾ ಉಂಟು ಒಳ್ಳೆ. ತೆಂಗಿನಕಾಯಿ, ಹಸಿಮೆಣಸು, ಇದು ಕೆಂಪು ಮೆಣಸಿದು ಚಟ್ನಿ. ಎರಡು ಚಟ್ನಿ ಟೋಟಲಿ ವ್ಯತ್ಯಾಸ ಇದೆ. ಇದು ಒಂದು ಖಾರ, ಇದು ಸ್ವಲ್ಪ ಮೈಲ್ಡ್ ಗ್ರೀನ್ ಚಿಲ್ಲಿ. ಅಂತೂ ದೋಸೆ ಸಖತ್ತಾಗಿದೆ, ಫಸ್ಟ್ ಕ್ಲಾಸ್. ಸಾರ್ಥಕವಾಯಿತು. ಇಲ್ಲಿ ಒಂದು ತಿಂದು ನನಗೆ ಊರಿನ ನೆನಪು ಬರ್ತಂತು. ಭಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಗೊತ್ತಾಗೋದಿಲ್ಲ, ಇದು ದುಬೈಯಲ್ಲಿ ಸಿಕ್ಕುವಂಥದ್ದು. ಯಾಕಂದರೆ ದುಬೈಯಲ್ಲಿ ಊರಿನ ಒಂದು ಪರಿಮಳ ಇಲ್ಲಿ ಬರ್ತಾ ಉಂಟು ದೋಸೆದು. ಖಂಡಿತ ಇಲ್ಲಿ ಬನ್ನಿ, ತಿನ್ನಿ, ನೋಡಿ, ನನ್ನ ಹಾಗೆ ನಿಮ್ಮ ಕಾಮೆಂಟ್ಸ್ ಕೊಡಿ. Here the chef is preparing a very traditional pancake made with rice and ragi called akki roti and ragi roti. Here you can see the whole process of its preparation. This is a very wholesome and healthy dish that is freshly prepared on order. Served as a combo with chutneys and sambar, this is one dish everyone should try. The rava dosa, a paper-thin crispness, ready to break with the softest touch. It starts with a hot pan and a thin free-flowing batter made of rava, rice flour,
and a few basic spices. As the batter hits the surface, it spreads out naturally, creating the classic, lacy look of a rava dosa. Small bubbles appear, the edges begin to crisp, and the dosa starts cooking evenly from the center outwards. You can see cumin seeds, chilies, and ginger lightly frying on top, releasing a warm, familiar aroma. The dosa turns golden, its texture becoming thin and crunchy. Once it lifts cleanly from the pan, it's ready to serve with chutney and sambar. Simple and always deliciously satisfying. रवा मसाला टेस्ट मल्पदा ಚಟ್ನಿ ಪಾಡ್ತುಪ್ಪೆ Is the topi dosa. The chef begins with a smooth, well-fermented dosa batter spread evenly across a hot pan. The batter cooks slowly, forming a thin, even layer that turns lightly golden as steam rises. As the surface dries and the edges lift on their own, the dosa becomes soft yet firm enough to shape. Once cooked, it is gently folded into its signature cone, simple, neat, and instantly recognizable. The cone stands tall on the plate, crisp on the outside and soft inside, ready to pair with chutney or sambar. A classic dosa, presented with a touch of style. Medu Vada Sambar, a South Indian introductory specialty, one of the first dishes many people try when exploring the cuisine. It starts with a smooth urad dal batter, seasoned lightly with ginger, curry leaves, and pepper. The batter is shaped into rings and slipped gently into hot oil. As they fry, the vadas turn golden and crisp on the outside while staying soft and fluffy inside. Once ready, they're lifted from the oil and served immediately. The vadas jump into a generous ball of hot sambar, perfect for soaking up the vada's texture. Crisp, soft, tangy, and comforting all at once. This is Medu Vada Sambar, simple, classic, and loved across South India. Mangaluru buns are a well-known South Indian sweet snack, made from a soft banana base. Once ready, the dough is rolled into small discs and slipped into hot oil. They puff up instantly, turning a warm golden brown while staying soft on the inside. Madhur Vada is a popular South Indian snack known for its unique mix of crisp and soft textures.
We begin by combining assorted nuts, lentils, sesame seeds, semolina, rice flour, and all-purpose flour with sliced onions, curry leaves, coriander, ginger, and green chilies. A little hot oil is added to bring everything together, creating a dough that's firm but easy to shape. Small portions are pressed gently by hand into flat discs. They go into hot oil, where they fry slowly, allowing the onions to caramelize and the edges to turn crisp and golden. Each vada comes out crunchy on the outside and soft inside, carrying the aroma of onions and curry leaves, perfect with a simple chutney or evening tea. Madhur Vada, quick to make, full of flavor, and a beloved snack from Madur in South Karnataka. This is Bisi Bele Bath, a classic Karnataka comfort dish made with rice, lentils, vegetables, and a special aromatic masala. Everything is cooked together until soft and flavorful, with tamarind for tang and ghee for richness. Served hot and garnished with coriander, it is wholesome and loved for its warm, balanced taste. This can be ordered and savored on its own, or you can get it served as part of the mini tiffin. Pineapple Sheera, also called Kesri Bath, is a popular South Indian sweet known for its soft texture and gentle fruit aroma. Meanwhile, fresh pineapple pieces simmer in water with sugar, creating a sweet base that adds both flavor and color. A touch of haldi gives the dish its signature golden look. We begin by roasting semolina in ghee until it turns light and fragrant. The roasted semolina is added slowly, mixing into the hot syrup without forming lumps. As it cooks, the sheera thickens and becomes smooth, rich, and aromatic. Finished with a few roasted cashews or raisins, this dessert is served warm. Simple, quick, and always a favorite at breakfasts and festive meals.
This pineapple sheera can be devoured on its own or as part of the mini tiffin served for breakfast. As everything comes together, the sheera thickens, turning glossy and soft. A handful of roasted cashews and raisins adds a little crunch and sweetness in every bite. Served warm, pineapple sheera is comforting, flavorful, and a staple for festive breakfasts, temple offerings, and family gatherings. It is simple in preparation, yet always feels special, sweet, fragrant, and beautifully balanced. This kesari bath or pineapple sheera can be devoured as its own dish or ordered as part of the mini tiffin served for breakfast. The Udupi Vrindavan Mini Tiffin brings together a small selection of classic South Indian breakfast items on one plate. A mix of idli, masala dosa or puri bhaji, and vada, along with upma or bisi bele bath, is served in small portions, each paired with chutney and sambar. A fresh aromatic cup of filter coffee accompanies your personalized mini tiffin. It is a quick, convenient way to enjoy different flavors and textures in one meal, light, satisfying, and perfect for any time of the day. ನಮಸ್ಕಾರ. ಈ ಉಡುಪಿ ರೆಸ್ಟೋರೆಂಟ್ ನಿಖಿಲ್ ಬರೋಡೆ ಮೂಲು ಗೋಳಿ ಬಜೆ ಬನ್ಸು ಚಟ್ಟಂಬಡೆ ಬೊಕ್ಕ ಪೂರಿ ಬಾಜಿ ಇಡ್ಲಿ ವಡಾ ಮೈಸೂರು ಮಸಾಲೆ ದೋಸೆ ಬೊಕ್ಕ ಮಿನಿ ಟಿಫಿನ್ ಆಡ್ಬೊಕ್ಕ ಲಂಚ್ ಉಂಡು. ಲಂಚ್ ಉಡ್ಲ ಬೇತೆ ಬೇತೆ ಉಂಡು, ಮಿನಿ ಲಂಚ್ ಉಂಡು, ನಾರ್ಮಲ್ ಲಂಚ್ ಉಂಡು, ಪೂರ ಸೌತ್ ಇಂಡಿಯನ್ ಪೂರ ಸ್ಪೆಷಾಲಿಟೀಸ್ ಮೂಲು ತಿಕ್ಕೊಂಡು 7 ರಾತ್ರಿ 11 ಗಂಟೆ ಮುಕ್ತ ಈ ರೆಸ್ಟೋರೆಂಟ್ ಓಪನ್ ಉಂಡು. ಬಲ್ಲೆ ಮೂಲು ಬತ್ತದ ಪೂರ ಎಂಜಾಯ್ ಮಲ್ಪಲೆ ಎಂಕಲ್ ಮೂಲು ಬತ್ತದ ಬ್ರೇಕ್ಫಾಸ್ಟ್ ಮಲ್ತಾ ಬೊಕ್ಕ ಲಂಚ್ ಎಲ್ಲ ಮಲ್ತಾ ಭಾರಿ ಅಟ್ಟೆ ಟೇಸ್ಟ್ ವೆರಿ ನೈಸ್. ನಿಖಿಲ್ ಬಲೆ ಎಂಜಾಯ್ ಮಲ್ಪಲೆ ಪ್ಲೀಸ್ ಬನ್ನಿ. ನಮಸ್ಕಾರ. See you here. Thank you. Don't just hear about it, come experience it for yourself. Your new favorite South Indian spot is here, and it is waiting for you. Come join us as we are completing our first anniversary this Saturday, the 22nd from 6:30 to 8:30 p.m.